ಈ ಒಂದು ದೊಡ್ಡ ಮುತ್ತುಗದ ಮರ ಇತ್ತು. ಆ ಇಡೀ ಮುತ್ತುಗದ ವೃಕ್ಷದಲ್ಲಿ ಮುತ್ತುಗದ ಎಲೆಗಳು ತುಂಬಿ ತುಳುತ್ತಾ ಇದ್ವಂತೆ ಆ ವೃಕ್ಷದೊಳಗೆ. ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪರಮಾತ್ಮ ಭಗವಂತ ದೈತ್ಯರನ್ನ ಸಂಹಾರ ಮಾಡೋದಕ್ಕೆ ಅನೇಕ ರೂಪಗಳನ್ನು ತಾಳ್ತಾನೆ. ಭಗವಂತ ರಾಮನಾಗಿ ರಾವಣ, ಕುಂಭಕರ್ಣ ಮೊದಲಾದ ದೈತ್ಯರನ್ನ ಸಂಹಾರ ಮಾಡಿದ. ಕೃಷ್ಣನಾಗಿ ದುರ್ಯೋಧನಾದಿಗಳಂತ ದೈತ್ಯರನ್ನ ಸಂಹಾರ ಮಾಡಿದ. ಹಾಗೆ ಭಗವಂತ ನರಸಿಂಹನಾಮಕನಾಗಿ ಹಿರಣ್ಯಕಶಿಪುವೇ ಮೊದಲಾದಂತ ಎಲ್ಲ ದೈತ್ಯರನ್ನು ಕೂಡ ಆ ಭಗವಂತ ಸಂಹಾರ ಮಾಡಿದ. ಆ ಸಂದರ್ಭದಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದಿನ ಶ್ಲೋಕದಲ್ಲಿ ಆ ಸಂಪಿಗೆಯ ಮರದಲ್ಲಿ ಯಾವ ರೀತಿಯ ಉಂಟಾಯಿತು, ಏನಾಯಿತು ಸಂಪಿಗೆಯ ಮರದಲ್ಲಿ ಅನ್ನೋದನ್ನ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಮುಖಾನುರಾಗಾನ್ ಮಹಿಳಾ ಜನಾನಾಂ ಚಾಂಪೇಯ ಶಾಖೀ ನವಪಲ್ಲವೌಘೈಃ ಸಮುತ್ಥಿತೈಸ್ತತ್ ಕ್ಷಣಜಾತ ಶೋಭೈಸ್ತದಾನುರಾಗೇ ಸಮಭೂತ್ ವಿಚಿತ್ರಂ. ಮಹಿಳಾ ಜನಾನಾಂ ಮುಖಾನುರಾಗ. ಅನೇಕ ಸ್ತ್ರೀಯರು ಯಾವ ಮಾರ್ಗದಲ್ಲಿ ಇದ್ದಾರೋ ಆ ಎಲ್ಲ ಮಹಿಳಾ ಸ್ತ್ರೀಯರು ಕೂಡ, ಮಹಿಳೆಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬಾಯಲ್ಲಿ ಅಡಿಕೆ ಎಲೆ, ಸುಣ್ಣ ಇವೆಲ್ಲವನ್ನೂ ಕೂಡ ಮಿಶ್ರಣವನ್ನ ಮಾಡಿಕೊಂಡು ತಾಂಬೂಲವನ್ನ ಚರವಣ ಮಾಡ್ತಾ ಇದ್ದಾರಂತೆ ಅಲ್ಲಿ ಇರತಕ್ಕಂತಹ ಸ್ತ್ರೀಯರು. ಹೀಗೆ ಆ ತಾಂಬೂಲವನ್ನ ತಿನ್ನಬೇಕಾದರೆ ಆ ತಾಂಬೂಲ ವಿಸರ್ಜನೆಯನ್ನ, ಉಗುಳನ್ನ ಆ ಸಂಪಿಗೆಯ ವೃಕ್ಷಕ್ಕೆ ಉಗುಳ್ತಾ ಇದ್ದಾರಂತೆ ಅನೇಕ ಸ್ತ್ರೀಯರು. ಈ ತಾಂಬೂಲದ ವೃಕ್ಷಕ್ಕೆ, ಆ ತಾಂಬೂಲದ ಆ ಸಂಪಿಗೆಯ ವೃಕ್ಷಕ್ಕೆ ಆ ಸ್ತ್ರೀಯರು ತಮ್ಮ ಮುಖದಲ್ಲಿ ಹಾಕಿಕೊಂಡಂತಹ ಯಾವ ತಾಂಬೂಲ ಇದೆ ಅದರ ಉಗುಳನ್ನ ಉಗಿದಿರುವ ಕಾರಣದಿಂದಲೇ ಆ ಸಂಪಿಗೆಯ ವೃಕ್ಷದಲ್ಲಿ ಕೆಂಡ ಸಂಪಿಗೆ ಅನ್ನೋ ಜಾತಿಯ ಹೂ ಬಿಡ್ತಾ ಇದೆ. ಕೆಂಡ ಸಂಪಿಗೆಯ ಹೂವು ತುಂಬಾ ಕೆಂಪಾಗಿರುತ್ತೆ. ಆ ಸಂಪಿಗೆಯ ಹೂವು ಅಷ್ಟು ಕೆಂಪಾಗಿರ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಆ ಸ್ತ್ರೀಯರೆಲ್ಲರೂ ಕೂಡ ತಾಂಬೂಲ ಚರ್ವಣವನ್ನ ಮಾಡಿ ಆ ತಾಂಬೂಲವನ್ನು ಉಗುಳಿರುವ ಕಾರಣದಿಂದಲೇ ಆ ಸಂಪಿಗೆ ವೃಕ್ಷದಲ್ಲಿ ಕೆಂಪಾದ ಸಂಪಿಗೆ ಹೂ ಬಿಟ್ಟಿದೆ ಅನ್ನೋದನ್ನ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಕೆಲವು ಸ್ತ್ರೀಯರು ತಮ್ಮ ಮುಖಕ್ಕೆ ಅರಿಶಿನವನ್ನ ಲೇಪನ ಮಾಡಿಕೊಂಡಿದ್ದಾರೆ. ಈ ಅರಿಶಿನವನ್ನ ಲೇಪನ ಮಾಡಿಕೊಂಡಿರೋ ಕಾರಣದಿಂದ ಆ ಸಂಪಿಗೆಯ ಮರದ ಚಿಗುರೆಲೆಗಳೂ ಕೂಡ ಏನಾಗಿದ್ವು ಅಂತ ಹೇಳಿದ್ರೆ ಕೆಂಪು ಬಣ್ಣದಿಂದಲೇನೆ ಕೂಡಿದ್ವು. ಹಾಗಾದ್ರೆ ತಾಂಬೂಲ ಚರ್ವಣ ಅನ್ನೋ ಒಂದು ಕಾರಣ. ಅಷ್ಟೇ ಅಲ್ಲ, ಆ ಸ್ತ್ರೀಯರು ತಮ್ಮ ಕೆನ್ನೆಗೆ ಆ ಅರಿಶಿನವನ್ನ ಲೇಪನ ಮಾಡಿಕೊಂಡಿರುವ ಕಾರಣದಿಂದಲೂ ಕೂಡ ಆ ಸಂಪಿಗೆ ವೃಕ್ಷದಲ್ಲಿ ಕೆಂಪು ಬಣ್ಣದ ಒಂದು ಜಾತಿಯ ಹೂವು ಬಿಟ್ಟು ಅನ್ನೋದನ್ನ ಇಲ್ಲಿ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಆ ಸಂಪಿಗೆಯ ಒಂದು ವೃಕ್ಷದ ದೋಹದವನ್ನ ವರ್ಣನೆಯನ್ನ ಮಾಡಿದ ಮೇಲೆ ಮುಂದೆ ರುದ್ರಕ್ಷ ಅನ್ನೋ ಹೆಸರಿನ ಒಂದು ವೃಕ್ಷ,
ಆ ವೃಕ್ಷದ ದೋಹದವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಯಾಸಾಂ ನ ಮೇರುಃ ಕುಚಗೌರವೇಣ ತುಲಾಯಿತೋ ನಾಜನಿಹಾಸಪಾತ್ರಂ ನಕಾರಯುಕ್ತತ್ಪದವಾಚ್ಯ ಭೂರುಜ್ಜಹಾಸಹಾಸತ್ಕುಸುಮೈಶ್ಚ ತಾಸಾಂ. ಆ ಪ್ರಯಾಣದಲ್ಲಿ ಮನೆಗೆ ಹೋಗಬೇಕಾದ ಸಂದರ್ಭದಲ್ಲಿ ಅನೇಕ ಸ್ತ್ರೀಯರೆಲ್ಲರೂ ಕೂಡ ಇದ್ದರು. ಅಲ್ಲಿ ಇರತಕ್ಕಂತಹ ಸ್ತ್ರೀಯರ ಸ್ತನಗಳು ಯಾವ ರೀತಿ ಇದ್ದವು ಅಂದರೆ ಮೇರು ಪರ್ವತದಂತೆ ಆ ಸ್ತ್ರೀಯರ ಸ್ತನಗಳೆಲ್ಲವೂ ಕೂಡ ಇದ್ದವು. ಆ ಸ್ತ್ರೀಯರೆಲ್ಲರೂ ಕೂಡ ನಕ್ಕಾಗ ಆ ನಮೇರು ಅನ್ನೋ ವೃಕ್ಷಕ್ಕೆ ತುಂಬಾ ಸಂತೋಷ ಆಗುತ್ತೆ. ಯಾಕೆ? ಆ ನಮೇರು ಅನ್ನೋ ಹೆಸರಿನ ಯಾವ ಛಾಯಾ ವೃಕ್ಷ ಇದೆ, ಆ ಛಾಯಾ ವೃಕ್ಷಕ್ಕೆ ಬೇಕಾಗಿದ್ದು ನಗು ಮಾತ್ರ ಅಂತೆ. ಆ ನಗು ಸಿಕ್ಕಿರುವ ಕಾರಣದಿಂದಲೇ ಅದೂ ಕೂಡ ಏನಾಯ್ತು, ಹೂ ಬಿಡ್ತಂತೆ. ಹೂ ಬಿಟ್ಟಿರೋದ್ರಿಂದ ಆ ನಮೇರು ವೃಕ್ಷವೂ ಕೂಡ ಆ ಸ್ತ್ರೀಯರ ನಗುವಿಗೆ ಪ್ರತಿಯಾಗಿ ನಗ್ತಾ ಇದೆಯೋ ಏನೋ ಅನ್ನುವಂತೆ ಹೂವನ್ನ ಬಿಟ್ಟು ಅಲ್ಲಿರುವಂತವರ ಎಲ್ಲರಿಗೂ ಕೂಡ ಸಂತೋಷವನ್ನ ಉಂಟು ಮಾಡ್ತು. ಹೀಗೆ ಆ ನಮೇರು ವೃಕ್ಷದ ಯಾಸಾಂ ನಮೇರು ಕುಚಗೌರವೇಣ ಕುಸುಮೈಹಿ ಜಹಾಸ, ಇಂತಹ ಆ ನಮೇರು ವೃಕ್ಷವೂ ಕೂಡ ಸ್ತ್ರೀಯರ ನಗುವಿಗೆ ಪ್ರತಿಸ್ಪಂದನೆಯನ್ನ ಕೊಟ್ಟು ಅದು ಕೂಡ ನಗೋದರ ಮೂಲಕ ಸಂತೋಷವನ್ನ ವ್ಯಕ್ತಪಡಿಸಿತು ಅನ್ನೋದನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡಿ ಮುಂದೆ ಆ ಮುತ್ತುಗದ ವೃಕ್ಷದ ಕಿಂಶುಕ ವೃಕ್ಷದ ಒಂದು ದೋಹದವನ್ನ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಕವಿಗಳು. षडङ्घ्रि संघारव कैतवेन गायन् मुदा माधव कीर्तिमुच्चैः द्विजप्रवेकैर्व्यरुचत् प्रवीतः शुको यथा तत्र हि किं शुकद्रुः. ಈ ವೇದವ್ಯಾಸ ದೇವರಿಗೆ ಅನೇಕ ಜನ ಮಕ್ಕಳು ಇರ್ತಾರೆ. ಶುಕಾಚಾರ್ಯರು, ಜೈಮಿನಿ ಮಹರ್ಷಿಗಳು, ಸುಮಂತು ಮಹರ್ಷಿಗಳು, ಹೀಗೆ ಅನೇಕ ಜನ ಮಕ್ಕಳಲ್ಲಿ ಶುಕಾಚಾರ್ಯರು ಕೂಡ ಒಬ್ಬರಾಗಿದ್ದಾರೆ. ಆ ಶುಕಾಚಾರ್ಯರು ಏನ್ ಮಾಡ್ತಾರೆ, ಸದಾ ಕಾಲ ಸಕಲ ವೇದಗಳ ಪಾರಾಯಣವನ್ನ ಮಾಡ್ತಾ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂತಹ ಯಾವ ಯಾವ ಜನರಿದ್ದಾರೆ ಆ ಎಲ್ಲ ಜನರಿಗೂ ಕೂಡ ಭಗವಂತನ ಮಹಿಮೆಯನ್ನ ತಿಳಿಸೋದಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತಾರಂತೆ ಈ ಶುಕಾಚಾರ್ಯರು. ಆದ್ರೆ ಹಿಂಗೆ ವೇದ ಪಾರಾಯಣವನ್ನ ಮಾಡ್ತಾ ಇದ್ರು. ನಾವೆಲ್ಲ ವೇದ ಪಾರಾಯಣವನ್ನ ಮಾಡೋದು ಹಿಂಗೆ ಅಂದ್ರೆ ಒಂದು ಸ್ವರವನ್ನ ಸರಿಯಾಗಿ ಹೇಳಿದರೆ ಅದು ದೇವತೆಗಳ ಪುಣ್ಯ. ಹಾಗಾದ್ರೆ ನಾವು ಜೀವನದಲ್ಲಿ ಯಾವತ್ತಾದ್ರೂ ಕೂಡ ಸರಿಯಾಗಿ ಸೂಕ್ತಗಳ ಪಾರಾಯಣವನ್ನ ಮಾಡ್ಲಿಕ್ಕೆ ಸಾಧ್ಯ ಉಂಟೆ? ಆದರೂ ಕೂಡ ನಮಗೆ ಆ ಭಗವಂತ ಅಂತ ಒಂದು ಉತ್ತಮವಾದ ಅನುಗ್ರಹವನ್ನ ಮಾಡ್ತಾನೆ. ನಾವು ಮಾಡ್ತಕ್ಕಂತಹ ಪಾರಾಯಣ ಹೆಂಗೆ ಅಂದ್ರೆ ಸಹೇ ಆ ಇಂದ್ರನನ್ನ ಕೊಲ್ಲುವಂತಹ ಮಗ ಹುಟ್ಟು ಅಂತ ಅಭಿಲಾಷೆಯಿಂದ ಹೋಮವನ್ನ ಮಾಡ್ತಾ ಇದ್ದರೆ ಸ್ವಲ್ಪ ಸ್ವರ ವ್ಯತ್ಯಾಸ ಆಗಿರುವ ಕಾರಣದಿಂದ ಇಂದ್ರನಿಂದ ಕೊಲ್ಲುವಂತಹ ಸಂಹರಿಸಲ್ಪಡುವಂತಹ ಮಗ ನನಗೆ ಹುಟ್ಟಲಿ ಅಂತ ಹೇಳಿ ಆ ಹೋಮವನ್ನ ಮಾಡಿರೋ ಕಾರಣದಿಂದ ವೃತ್ರಾಸುರನೆಂಬ ದೈತ್ಯನನ್ನ ದೇವೇಂದ್ರ ಕೊಲ್ಲುವಂತಾಯಿತು ಅನ್ನೋ ಕಥೆಯನ್ನ ನಾವೆಲ್ಲ ಕೇಳ್ತೇವೆ. ಹಾಗಾದ್ರೆ ನಮ್ಮ ನಿಮ್ಮ ಪಾರಾಯಣ ಎಲ್ಲ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿದ್ರೆ ಆ ವೇದಕ್ಕೆ ಇರುವ ಅರ್ಥಗಳೇ ಬೇರೆ, ಆದರೆ
ನಾವು ಆ ಅರ್ಥವನ್ನು ವ್ಯತ್ಯಾಸ ಮಾಡುವಂತೆ ಇವತ್ತಿನ ದಿನ ಅನುದಾತ್ತ ಹೇಳುವಂತಹ ಸ್ಥಳದಲ್ಲಿ ಸ್ವರಿತವನ್ನ ಹೇಳ್ತೇವೆ, ಸ್ವರಿತವನ್ನ ಹೇಳ್ತಕ್ಕಂತಹ ಸ್ಥಳದಲ್ಲಿ ಅನುದಾತ್ತವನ್ನ ಹೇಳ್ತೇವೆ, ಉದಾತ್ತವನ್ನ ಹೇಳ್ತಕ್ಕಂತಹ ಸ್ಥಳದಲ್ಲಿ ನಮಗೆ ತೋಚಿದ ಒಂದು ಸ್ವರಗಳನ್ನ ಹಾಕಿ ಇಡೀ ಸಕಲ ವೇದ ಕುಲವನ್ನೇ ಇವತ್ತಿನ ದಿನ ನಾವೆಲ್ಲರೂ ಕೂಡ ಹಾಳು ಮಾಡಿ ಹಾಕಿಬಿಟ್ಟಿದ್ದೇವೆ. ಆದರೆ ವೇದವ್ಯಾಸ ದೇವರ ಮಕ್ಕಳಾದಂತಹ ಯಾವ ಶುಕಾಚಾರ್ಯರಿದ್ದಾರೆ, ಆ ಶುಕಾಚಾರ್ಯರು ತಮ್ಮ ತಂದೆಯ ಮೇಲಿನ ಗೌರವದಿಂದ ಅಷ್ಟೇ ಅಲ್ಲ, ಅಪೌರುಷೇಯವಾದ ಸಕಲ ವೇದಗಳ ಮೇಲಿನ ಅಪಾರವಾದ ಒಂದು ಪ್ರೀತಿಯಿಂದ ಆ ಶುಕಾಚಾರ್ಯರು ಏನು ಮಾಡ್ತಾರೆ ಅಂದ್ರೆ ಸಕಲ ವೇದಗಳನ್ನೂ ಕೂಡ ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇರ್ತಾರಂತೆ. ಆ ಶುಕಾಚಾರ್ಯರು ಪಾರಾಯಣ ಯಾಕೆ ಮಾಡ್ಬೇಕು? ಏನೂ ಪ್ರಯೋಜನ ಇಲ್ಲದೆ ಹೋದ್ರೆ ಪಾರಾಯಣವನ್ನ ಮಾಡಿದ್ರೆ ಆ ಪಾರಾಯಣ ಸುಮ್ಮನೆ ವ್ಯರ್ಥವಾಗಿ ಹೋಗತ್ತೆ. ಅದಕ್ಕೋಸ್ಕರ ಭಗವಂತನ ಮಹಿಮೆ, ಪರಮಾತ್ಮ ಸರ್ವೋತ್ತಮ, ಅವನು ಜಗತ್ತಿಗಿಂತಲೂ ಕೂಡ ವಿಲಕ್ಷಣ, ಅವನೇ ಈ ಪ್ರಪಂಚವನ್ನ ಎಲ್ಲವನ್ನೂ ಕೂಡ ನಡೆಸ್ತಾನೆ. ಜಗಜ್ಜನ್ಮಾದ್ಯಷ್ಟ ಕರ್ತೃತ್ವ ಅನ್ನೋದು ಆ ಭಗವಂತನ ಮುಖ್ಯ ಲಕ್ಷಣ ಅನ್ನೋದನ್ನ ನಾವು ಆ ಶಾಸ್ತ್ರಗಳು ವೇದಗಳು ಏನನ್ನ ನಿರೂಪಣೆ ಮಾಡ್ತಾವೋ ಅದನ್ನ ಪಾರಾಯಣ ಮಾಡೋದ್ರ ಮೂಲಕ ಇಡೀ ಪ್ರಪಂಚದಲ್ಲಿ ಇರತಕ್ಕಂತಹ ಜನರಿಗೆ ಯಾವ ರೀತಿ ಆ ಶುಕಾಚಾರ್ಯರು ತಿಳಿಸಿಕೊಡ್ತಾರೋ ಅದೇ ರೀತಿಯಾಗಿ ಈ ಆ ಶುಕಮುನಿಗಳಂತೆ ಆ ಕಿಂಶುಕ ವೃಕ್ಷದಲ್ಲಿ ಎಲ್ಲ ವಿಧವಾದಂತಹ ಎಲೆಗಳು ಬೆಳೆದವು. ಅನೇಕ ರೀತಿಯಾದಂತಹ ದೋಹದವನ್ನು ವರ್ಣನೆ ಮಾಡ್ತಾರೆ ಇಲ್ಲಿ. ಹೇಗೆ ಅಂತ ಹೇಳಿದ್ರೆ, ಆ ಎಲ್ಲ ಬ್ರಾಹ್ಮಣರು ಶುಕಾಚಾರ್ಯರು ಪಾರಾಯಣ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಶುಕಾಚಾರ್ಯರನ್ನ ಸುತ್ತುವರೆದಿರ್ತಾರೆ. ಸುತ್ತುವರೆದಾಗ ಆಗ ಭಗವಂತನ ಮಹಿಮೆಗಳನ್ನು ಅವರಿಗೆ ತಿಳಿಸಿಕೊಟ್ಟು ಆಗ ವೇದದ ಮಹತ್ವವನ್ನು ಕೂಡ ತಿಳಿಸಿಕೊಡ್ತಾರಂತೆ ಯಾರು? ಈ ಶುಕಾಚಾರ್ಯರು. ಹಾಗೆಯೇ ಈ ತುಂಬಿಗಳ ಒಂದು ಧ್ವನಿಯ ಒಂದು ನೆವದಿಂದ ವಸಂತ ಋತುವಿನಲ್ಲಿ ಚೈತ್ರ ಮಾಸ ವೈಶಾಖ ಮಾಸದ ಕೀರ್ತಿಯನ್ನ ಆ ತುಂಬಿಗಳ ಧ್ವನಿ ನಮಗೆ ಜಗತ್ತಿನಲ್ಲಿ ತಿಳಿಸುತ್ತೆ. ಅಥವಾ ಈ ಗಿಳಿ ಏನ್ ಮಾಡುತ್ತೆ ಅಂದ್ರೆ ವಸಂತ ಕಾಲದ ಮಹಿಮೆಯನ್ನ, ಚೈತ್ರ ಮಾಸ ವೈಶಾಖ ಮಾಸದ ಅನೇಕ ಮಹಿಮೆಗಳನ್ನ ಎಲ್ಲ ಪಕ್ಷಿಗಳನ್ನು ಕೂಡ ಸುತ್ತುವರಿಸಿಕೊಂಡು ಕುಳ್ಳಿರಿಸಿಕೊಂಡು ಆ ಪಕ್ಷಿ ಏನು ಮಾಡತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಆ ವಸಂತ ಋತುವಿನ ಗುಣಗಳನ್ನ ವರ್ಣನೆ ಮಾಡುತ್ತೋ ಅದೇ ರೀತಿ ಈ ಮುತ್ತುಗದ ವೃಕ್ಷವೂ ಕೂಡ ಆ ವಸಂತ ಮಾಧವನ ಹಾಗೆ ವೈಶಾಖ ಮಧುಸೂದನನ ಕೀರ್ತಿಯನ್ನ ತುಂಬಾ ಜೋರಾಗಿ ಹೇಳ್ತಾ ಇದೆಯೋ ಏನೋ ಅನ್ನುವಷ್ಟರ ಮಟ್ಟಿಗೆ ಆ ಸಂದರ್ಭದಲ್ಲಿ ಆ ವೃಕ್ಷಗಳಲ್ಲಿ ಆ ಎಲೆಗಳೆಲ್ಲವೂ ಕೂಡ ಬಿಟ್ಟವು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಈ ದೋಹದ ಒಂದು ಕೊನೆಯ ಶ್ಲೋಕವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಆ ಕಿಂಶುಕ ವೃಕ್ಷ ಯಾವ ರೀತಿಯಾಗಿ ಇದೆ, ಹೇಗಿದೆ ಆ ಕಿಂಶುಕ ವೃಕ್ಷ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಕಿಂಶುಕ ಕುಸುಮಮಾಲಯಾ ವನೇ ಹುಲ್ಲಯಾ ಕಿಮುತರಾಂ ವಿದಿದ್ಯುತೆ ದಾನವಾರಿ ಮಸುರಾಂತ್ರಮಾಲಯಾ ಮಂಡಿತಂ ಖಲು ವಿಡಂಬಯನ್ನಿವಾ. ಕಿಂಶುಕಃ ಪಲಾಶ ವೃಕ್ಷ. ಈ ಒಂದು ದೊಡ್ಡ ಮುತ್ತುಗದ ಮರ ಇತ್ತು. ಆ ಇಡೀ ಮುತ್ತುಗದ ವೃಕ್ಷದಲ್ಲಿ ಮುತ್ತುಗದ ಎಲೆಗಳು ತುಂಬಿ ತುಳುತ್ತಾ ಇದ್ವಂತೆ ಆ ವೃಕ್ಷದೊಳಗೆ. ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪರಮಾತ್ಮ ಭಗವಂತ ದೈತ್ಯರನ್ನ ಸಂಹಾರ ಮಾಡೋದಕ್ಕೆ ಅನೇಕ ರೂಪಗಳನ್ನು ತಾಳ್ತಾನೆ. ಭಗವಂತ ರಾಮನಾಗಿ ರಾವಣ ಕುಂಭಕರ್ಣ ಮೊದಲಾದ ದೈತ್ಯರನ್ನ ಸಂಹಾರ ಮಾಡಿದ. ಕೃಷ್ಣನಾಗಿ ದುರ್ಯೋಧನಾದಿಗಳಂತ ದೈತ್ಯರನ್ನ ಸಂಹಾರ ಮಾಡಿದ. ಹಾಗೆ ಭಗವಂತ ನರಸಿಂಹ ನಾಮಕನಾಗಿ ಹಿರಣ್ಯಕಶಿಪುವೇ ಮೊದಲಾದಂತ ಎಲ್ಲ ದೈತ್ಯರನ್ನು ಕೂಡ ಆ ಭಗವಂತ ಸಂಹಾರ ಮಾಡಿದ. ಆ ಸಂದರ್ಭದಲ್ಲಿ ಆ ನರಸಿಂಹ ದೇವರು
ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ ಮೇಲೆ ಏನಾಯಿತು? ಅವನ ಹೊಟ್ಟೆಯನ್ನ ಬೀರಿದು ಅವನ ಎಲ್ಲ ಕರುಳನ್ನು ಕೂಡ ತೆಗೆದು ತಮ್ಮ ಇಂದ್ರಿಯದ ಮೇಲೆ ಹಾಕಿಕೊಂಡು ಯಾವ ರೀತಿಯಾಗಿ ಆ ಅತ್ಯಂತ ಉಗ್ರವಾದಂತಹ ಆ ರೂಪವನ್ನ ಧರಿಸಿಕೊಂಡರೋ ಅದೇ ರೀತಿಯಾಗಿ ಈ ಮುತ್ತುಗದ ವೃಕ್ಷವೂ ಕೂಡ ಅದೇ ರೀತಿಯಾಗಿ ಆ ನರಸಿಂಹದೇವರು ಹಾಕೊಂಡಿರುವಂತೆ ಆ ನರಸಿಂಹದೇವರನ್ನೇ ಅನುಕರಣೆ ಮಾಡ್ತಾ ಇದೆಯೋ ಏನೋ ಅನ್ನೋದನ್ನ ಅಷ್ಟು ಎಲೆಗಳನ್ನ ಆ ಮುತ್ತುಗದ ವೃಕ್ಷ ಕಿಂಶುಕ ವೃಕ್ಷ ಧರಿಸಿತ್ತು ಅನ್ನೋದನ್ನ ಇಲ್ಲಿ ಕವಿಗಳು ನಮಗೆ ನಿರೂಪಣೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಹೀಗೆ ಈ ದೋಹದ ಒಂದು ಆಟ, ಅನೇಕ ತರಹದ ಆಟಗಳನ್ನ ಆ ಸ್ತ್ರೀಯರ ಸಮ್ಮುಖದಲ್ಲಿ ಆಗಷ್ಟೇ ಹೊಸದಾಗಿ ಮದುವೆಯಾದಂತಹ ಯಾವ ವೆಂಕಟನಾಥ ದಂಪತಿಗಳು ಇದ್ದಾರೆ, ಸರಸ್ವತಿ ಬಾಯಿ ಹಾಗೆ ವೆಂಕಟನಾಥರು, ಇವರಿಬ್ಬರೂ ಕೂಡ ಆ ದೋಹದ ಉತ್ಸವವನ್ನ ಕಂಡು ಅತ್ಯಂತ ಸಂತೋಷ ಪಡ್ತಾರೆ ಅನ್ನೋದನ್ನ ನಿರೂಪಣೆ ಮಾಡಿ ಮುಂದೆ ಹೇಳ್ತಾ ಇದ್ದಾರೆ. सा इत्थमालोक्य वनं गतानां विलासिनीनां विहृतिप्रभेदान् उपेन्द्रवज्रायितकायसारो गृहं प्रविश्याब्दगणान् मुमोद. ವೆಂಕಟನಾಥರ ದೇಹ ಯಾವ ರೀತಿಯಾಗಿ ಇತ್ತು? ಉಪೇಂದ್ರ ವಜ್ರಾಯಿತ ಕಾಯಸಾರಹ, ಸ್ವರ್ಗಲೋಕದ ಸಿಂಹಾಸನವನ್ನ ಏರಿದಂತಹ ಯಾವ ದೇವೇಂದ್ರ ಇದ್ದಾನೆ ಆ ದೇವೇಂದ್ರನ ಹತ್ತಿರ ಒಂದು ಅಪೂರ್ವವಾದಂತಹ ಒಂದು ಆಯುಧ ಇದೆ. ಆ ಆಯುಧದ ಹೆಸರೇ ವಜ್ರಾಯುಧ ಅಂತ ಕರೀತಾರೆ. ಆ ವಜ್ರಾಯುಧದಂತೆ ಅತ್ಯಂತ ಸ್ಥಿರವಾದಂತಹ ದೇಹ ಈ ವೆಂಕಟನಾಥರದ್ದು ಆ ಯೌವನದಲ್ಲಿ ಇತ್ತು. ಇಂಥ ಆ ವೆಂಕಟನಾಥರು ಮದುವೆ ಸಮಾರಂಭಗಳನ್ನು ಮುಗಿಸಿ ಅನೇಕ ಸ್ತ್ರೀಯರು ಆಡುವಂತಹ ಯಾವ ಆ ದೋಹದ ಇದೆ ಆ ದೋಹದ ಉತ್ಸವಗಳನ್ನು ಕೂಡ ಮುಗಿಸಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಆ ವಿಲಾಸಿನೀನಾಂ ವಿಹೃತಿ ಪ್ರಭೇದಾನ್, ವಿಹೃತಿ ಪ್ರಭೇದಾನ್ ಒಂದೇ ತರಹದ ಆಟಗಳನ್ನ ನೋಡ್ಲಿಲ್ಲ. ಯಾಕೆ ಒಂದೇ ತರಹದ ಆಟ ಅಂತ ಹೇಳಿದ್ರೆ ಅದು ಬೇಸರ ಬಂದು ಹೋಗತ್ತೆ. ಅದಕ್ಕೋಸ್ಕರವೇ ಆಟಗಳಲ್ಲಿಯೂ ಕೂಡ ವೈವಿಧ್ಯತೆ ಇರಬೇಕು ಅನ್ನುವಂತಹ ಕಾರಣದಿಂದ ಅನೇಕ ಸ್ತ್ರೀಯರು ಯುವತಿಯರೆಲ್ಲರೂ ಕೂಡ ಉತ್ತಮವಾದಂತಹ ಒಂದು ದೋಹದವನ್ನ ನಡೆಸಿಕೊಟ್ಟು ಆ ನೂತನವಾಗಿ ಮದುವೆಯಾದಂತಹ ವೆಂಕಟನಾಥ ದಂಪತಿಗಳಿಗೆ ಸಂತೋಷವನ್ನು ಉಂಟು ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಇದನ್ನೆಲ್ಲ ನೋಡಿ ಅವರು ಏನು ಮಾಡಿದ್ರು ಅಂದ್ರೆ ಗೃಹಂ ಪ್ರವಿಶ್ಯಾಬ್ಧಗಣಾನ್ ಮುಮೋದ, ಅಲ್ಲಿಂದ ತಮ್ಮ ಊರಿಗೆ ಬರ್ತಾರಂತೆ. ತಮ್ಮ ಊರಿಗೆ ಬಂದು ಆ ಊರಿನಲ್ಲಿ ಅನೇಕ ವರ್ಷಗಳ ಪರ್ಯಂತ ತಮ್ಮ ಸಂಸಾರ ಜೀವನವನ್ನ ಆ ವೆಂಕಟನಾಥ ದಂಪತಿಗಳು ನೂತನವಾಗಿ ಮದುವೆ ಆದಂತಹ ಯಾವ ಆ ವೆಂಕಟನಾಥ ದಂಪತಿಗಳಿದ್ದಾರೆ ಅವರು ತಮ್ಮ ಸಂಸಾರದ ಜೀವನವನ್ನ ಆ ಒಂದು ಕಾಂಚಿ ಅನ್ನುವಂತಹ ಆ ಒಂದು ಪ್ರಾಂತ್ಯ ತುಂಡೀರ ದೇಶ ಅಂತ ಅದಕ್ಕೆ ಕರೀತಾರೆ. ಆ ತುಂಡೀರ ದೇಶದಲ್ಲಿ ಅವರು ವಾಸವನ್ನು ಮಾಡ್ತಾ ತಮ್ಮ ಒಂದು ಆ ಸಂಸಾರ ಜೀವನವನ್ನ ಅವರು ನಡೆಸ್ತಾರೆ ಅನ್ನೋದನ್ನ ಈ 5ನೇ ಸರ್ಗದ ಕೊನೆಯಲ್ಲಿ ನಿರೂಪಣೆಯನ್ನ ಕವಿಗಳು ಮಾಡಿ ಈ 5ನೇ ಸರ್ಗದ ಸಮಾಪ್ತಿಯನ್ನ श्रीमत्कश्यपवंशवार्धिशशिनः षड्दर्शनी वल्लभा श्रीलक्ष्मीनरसिंहवित्तविदुषः श्रीवेङ्कटाम्बामणौ जाते नार्यदया सुधामयगिरा नारायणे नोदिते काव्यचारुणी राघवेन्द्र विजये सर्गो भवत्पञ्चमः।
इति कविकुलतिलकेन श्रीनारायणाचार्येण विरचिते श्रीराघवेन्द्रविजये पञ्चमः सर्गः समाप्तः।